ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ, ಮನೆಯವರೆಲ್ಲರಿಗೂ ನೀವು ಮಾಡೋ ಅಡುಗೆಯ ರುಚಿ ತುಂಬಾ ಇಷ್ಟ ಆಗುತ್ತೆ. ಆದರೆ ನೀವು ಆ ಅಡುಗೆನ ಗ್ರಾಹಕರಿಗೆ ಮಾರಾಟ ಮಾಡಬೇಕು ಅಥವಾ ಇದರಿಂದ ಒಂದು ವ್ಯಾಪಾರವನ್ನು ಶುರು ಮಾಡಬೇಕು ಅಂದಾಗ ಕೆಲವೊಂದು ವಸ್ತುಗಳನ್ನು, ಕೆಲವೊಂದು ವಿಷಯಗಳನ್ನು ನೀವು ಪರಿಪಾಲಿಸಬೇಕಾಗತ್ತೆ. ಅದೇನಪ್ಪ ಅಂತಂದರೆ, ಅಡುಗೆ ಮಾಡ್ತಿರುವಾಗ ಕ್ಲೆನ್ಲಿನೆಸ್, ಶುಚಿತ್ವ ಬಹಳ ಮುಖ್ಯ ಆಗುತ್ತೆ. ಸೊ ಆಸ್ ವಿ ಸೇ, ಕ್ಲೆನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್. ಹಾಗೆ ಪ್ರೆಸೆಂಟೇಷನ್ ಕೂಡ ಬಹಳನೇ ಮುಖ್ಯ ಆಗುತ್ತೆ. ಪ್ರೆಸೆಂಟೇಷನ್ ಅನ್ನೋ ವಿಚಾರಕ್ಕೆ ಬಂದಾಗ ಪ್ಯಾಕಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು ನಾವು ಪ್ಯಾಕಿಂಗ್ ಹೇಗೆ ಮಾಡಬೇಕು, ಅಡುಗೆ ಮಾಡುವಾಗ ನಾವು ಗಮನ ಇಡಬೇಕಾದಂಥ ವಿಚಾರಗಳು ಯಾವುದು, ಹಾಗೆ ನಾವು ಈ ಒಂದು ವಿಚಾರಕ್ಕೆ, ವ್ಯಾಪಾರಕ್ಕೆ ಬಂದಾಗ ಪ್ರತಿಯೊಂದು ಅಡುಗೆಗೆ ಅಥವಾ ಅದ ಪದಾರ್ಥಕ್ಕೆ ಕೊಡಬೇಕಾಗಿರುವಂಥ ಬೆಲೆ ಎಷ್ಟು ಅನ್ನೋದ್ರ ಬಗ್ಗೆ ಎಲ್ಲ ಇವತ್ತು ತಿಳ್ಕೊಳ್ಳೋಣ. ನಮ್ಮ ಜೊತೆ ಒಬ್ಬ ಬ್ಯೂಟಿಫುಲ್ ನುರಿತ ವ್ಯಕ್ತಿಯಾದಂತಹ ಪುರುಷೋತ್ತಮ್ ಸರ್ ಇದ್ದಾರೆ. ಸೊ ಇವತ್ತು ಶೆಫ್ ಪುರುಷೋತ್ತಮ್ ಸರಿಂದ ನಾವು ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಪಡ್ಕೊಳ್ಳಿದ್ದೀವಿ. ಸೊ ಇನ್ನೇನು ತಡ ಮಾಡದೆ ಶುರು ಮಾಡೋಣ. ಆಗಲೇ ನಾನು ಹೇಳಿದಾಗೆ ಕ್ಲೆನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್, ಜೊತೆಗೆ ಪ್ರೆಸೆಂಟೇಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಇವತ್ತು ನಾವು ಪ್ಯಾಕಿಂಗ್ ಮಾಡೋದು ಹೇಗೆ, ಪ್ರತಿಯೊಂದು ಪದಾರ್ಥಕ್ಕೆ ಎಷ್ಟು ಬೆಲೆಯನ್ನು ಕೊಡಬೇಕು, ಹಾಗೆ ಯಾವ್ಯಾವ ವಸ್ತುಗಳನ್ನು ಯಾವ್ಯಾವ ರೀತಿ ಪ್ಯಾಕ್ ಮಾಡಬೇಕು ಅನ್ನೋದನ್ನು ಇವತ್ತು ತಿಳ್ಕೊತಾ ಇದ್ದೀವಿ. ಸೊ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಪುರುಷೋತ್ತಮ್ ಸರ್. ವೆಲ್ಕಮ್ ಸರ್. ಸೊ ಇವತ್ತು ಎಷ್ಟು ರೀತಿ ಪ್ಯಾಕಿಂಗನ್ನು ನೀವು ನಮಗೆ ಹೇಳ್ಕೊಡ್ತಾ ಇದ್ದೀರಾ? ಆಲ್ಮೋಸ್ಟ್ ಆಲ್ ಎಲ್ಲ ವಿಧವಾದ ಪ್ಯಾಕಿಂಗು ತೋರಿಸ್ಕೊಡ್ತೀನಿ. ಅದ್ರಲ್ಲಿ ಮೇಯ್ನಾಗಿ ಬೆಳಗ್ಗೆ ಹೊತ್ತು ತಿಂಡಿದು ಪ್ಯಾಕಿಂಗ್ ಜಾಸ್ತಿ ಹೋಗುತ್ತೆ. ಅದು ಯಾವ ಥರ, ಆಮೇಲೆ ಮಿಕ್ಕಿದ್ದು ದೋಸೆ, ಚಪಾತಿ ಎಲ್ಲನೂ ಅದ್ರಲ್ಲಿ ಕವರ್ ಆಗಿಬಿಡುತ್ತೆ. ಒಂದು ತಿಳ್ಕೊಂಡ್ರೆ ಎಲ್ಲ ಬಂದ್ಬಿಡುತ್ತೆ. ಹೌದು. ಸೊ ಲಿಕ್ವಿಡ್ ಹೇಗೆ ಪ್ಯಾಕ್ ಮಾಡಬೇಕು, ಸಾಲಿಡ್ಸ್ ಹೇಗೆ ಪ್ಯಾಕ್ ಮಾಡಬೇಕು, ಚಟ್ನಿ ಹೇಗೆ ಪ್ಯಾಕ್ ಮಾಡಬೇಕು, ಮೊಸರನ್ನ ಹೇಗೆ ಮಾಡಬೇಕು, ಚಿತ್ರಾನ್ನಕ್ಕೆ ಏನು ಬಳಸಬೇಕು, ಇವೆಲ್ಲದರ ಒಂದು ಟಿಪ್ಸನ್ನು ಇವತ್ತು ನಮಗೆ ಕೊಡಲಿದ್ದಾರೆ. ಸೊ ಬನ್ನಿ, ಈಗ ನಮಗೆ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದಾರೆ. ದೋಸೆನ ಹೇಗೆ ಪ್ಯಾಕ್ ಮಾಡಬೇಕು ಮಾಡಾದ್ಮೇಲೆ, ಅಥವಾ ತಕ್ಷಣವೇ ಪ್ಯಾಕ್ ಮಾಡಿಬಿಟ್ರೆ ಬಿಸಿ ಇದ್ದಾಗ ಅದು ಮೆತ್ತಗಾಗತ್ತಾ, ಅದು ಗರಿಗರಿಯಾಗಿ ರುಚಿಯಾಗಿ ನಿಮ್ಮವರೆಗೂ ತಲುಪಬೇಕು ಅಂದರೆ ಹೇಗೆ ಪ್ಯಾಕ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾರೆ. ಮೇಡಮ್, ಆ್ಯಕ್ಚುಲಿ ದೋಸೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಹೆಂಚಿಂದ ತೆಗೆದು ಹಂಗೆ ಪ್ಯಾಕ್ ಮಾಡಿಬಿಡ್ತಾರೆ. ಅದು ತಪ್ಪಾಗುತ್ತೆ. ಒಂಚೂರು ಒಂದು ನಿಮಿಷ ಹಂಗೆ ಬಿಟ್ಬಿಟ್ಟು ಆಮೇಲೆ ಪ್ಯಾಕ್ ಮಾಡಿದ್ರೆ ಅದು ಗರಿಗರಿಯಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಬಿಸಿ ಹಂಗೆ ಇದ್ದರೆ ಆ ಹೈಟ್ ಎಲ್ಲ ಇದಾಗ್ಬಿಟ್ಟು ಅದು ದೋಸೆನ ಒಂಥರ ಮೆತ್ತಗಾಗ್ಬಿಡುತ್ತೆ. ಸೊ ನೀವು ನೋಡ್ತಿರ್ಬೋದು, ದೋಸೆನ ಹೆಂಚಿಂದ ಹಾಗೆ ಪ್ಯಾಕ್ ಮಾಡೋಕ್ಕೆ ಹೋಗಬೇಡಿ. ಒಂದು ಪ್ಲೇಟಿಗೆ ಹಾಕಿ ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿ, ಅದು ಸ್ವಲ್ಪ ತಣ್ಣಗಾದ ನಂತರ ಅದನ್ನು ಪ್ಯಾಕ್ ಮಾಡ್ಬೋದು. ಓಕೆ, ಈಗ ದೋಸೆ ಒಂದು 2 ನಿಮಿಷ ಆಗಿ ಆರಿದೆ. ಸೊ ಅದನ್ನು ಹೇಗೆ ಪ್ಯಾಕ್ ಮಾಡಬೇಕು, ಪ್ಯಾಕ್ ಮಾಡುವಾಗ ಗಮನದಲ್ಲಿ ಇಟ್ಕೋಬೇಕಾದಂತಹ ಟಿಪ್ಸ್ ಏನಾದರೂ ಇದ್ದರೆ ಹೇಳ್ತಾರೆ. ಮೇಡಮ್, ಇವಾಗ ದೋಸೆ ರೆಡಿ ಆಯಿತು, 1 ನಿಮಿಷ ಟೈಮು ಕೊಟ್ಟಿದ್ದಾಯಿತು. ಓಕೆ. ನಾರ್ಮಲಾಗಿ ಏನು ಮಾಡ್ತಾರೆ, ಸುಮಾರು ಹೋಟ್ಲಲ್ಲಿ, ಕೆಲವು ಹೋಟ್ಲಲ್ಲಿ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ, ಕೆಲವು ಜಾಗದಲ್ಲಿ ಹಂಗೆ ಪ್ಲಾಸ್ಟಿಕ್ ಪೇಪರಲ್ಲಿ ಆ ಥರ ಹಾಕಿ ಕೊಡ್ತಾರೆ. ಇನ್ನು ಕೆಲವು ಕಡೆ ಬಾಳೆ ಎಲೆಯಲ್ಲಿ ಕೊಡ್ತಾರೆ, ಅದು ಹೈಜೀನ್ ಇರುತ್ತೆ. ಓಕೆ, ನಾವಿವಾಗ ಏನು ಮಾಡಿದ್ದೀವಿ ಅಂದರೆ ಫಾಯಿಲ್ ಪೇಪರು, ಫಾಯಿಲ್ದು ಅದ್ರ ಮೇಲೆ ಬಾಳೆ ಎಲೆಯನ್ನು ಇಟ್ಟಿದ್ದೀವಿ. ಎರಡೂ ಕಡೆಯಿಂದ ನಮಗೆ ಹೆಲ್ತು, ಹೈಜೀನ್ ಎರಡೂ ಇಲ್ಲಿ ನಮಗೆ ಸಿಗ್ತಾ ಇದೆ. ಇನ್ನೊಂದು ಏನಂದರೆ ಕಾಸ್ಟ್ ಎಫೆಕ್ಟಿವ್ನೂ ಇದೆ, ಏನಂತ ಇದಿಲ್ಲ. ಫುಡ್ ಗ್ರೇಡೆಡ್ ಇರೋದ್ರಿಂದ ನಮ್ಗೆ ಒಳ್ಳೆ ರಿಸಲ್ಟ್ ಇರುತ್ತೆ. ಅಲ್ಲಿ ಊಟ ಮಾಡೋರಿಗೆ ಇಲ್ಲಿಂದ ತೊಗೊಂಡೋಗಿ ಒಂದು 10-15 ನಿಮಿಷ ಆದಮೇಲೆ ಅವ್ರು ಊಟ ಮಾಡಿದ್ರು ಒಲೆಯಿಂದ ಹಂಗೆ ಬಂದಂಗೆ ಇರುತ್ತೆ, ಹಂಗಾಗಿ ಚೆನ್ನಾಗಿರುತ್ತೆ. ಓಕೆ, ಸೊ ಫುಡ್ ಗ್ರೇಡ್ ಇರುವಂಥ ಪ್ಯೂರ್ಲಿ ಫುಡ್ ಗ್ರೇಡೆಡ್ ಫಾಯಿಲನ್ನು ಬಳಸ್ತಾ ಅದ್ರ ಮೇಲೆ ಬಾಳೆ ಎಲೆಯನ್ನು ಇಟ್ಟು ಈಗ ಪ್ಯಾಕ್ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು ಫೋಲ್ಡಿಂಗ್ಸ್ ಎಲ್ಲ ಯಾವ ರೀತಿ ಮಾಡ್ತಿದ್ದಾರೆ ಅಂತ. ಫೋಲ್ಡಿಂಗ್ ಆದಮೇಲೆ ಹಾಗಾಗಿ ಒಂದು ಟೇಪ್ ಹಾಕಿದ್ರೆ ಇಟ್ಸ್ ನೀಟ್ ಆ್ಯಂಡ್ ಟೈಟ್. ಇದು ರಬ್ಬರ್ ಬ್ಯಾಂಡ್ ಹಾಕೋದಾಗಲಿ ಇಲ್ಲ ಸ್ಟ್ಯಾಪ್ಲರ್ ಹೊಡೆಯೋದಾಗಲಿ ಅದಕ್ಕಿಂತ ಇದು ಸೇಫ್ ಇರುತ್ತೆ ಮತ್ತು ಹೈಜೀನ್ ಇರುತ್ತೆ. ಸೊ ಈಗ ನೋಡಿ, ದೋಸೆ ಪ್ಯಾಕಿಂಗ್ ರೆಡಿ ಆಗಿದೆ. ನೀವೇ ನೋಡ್ಬೋದು, ಈಸಿಯಾಗಿ ಹೋಟೆಲಲ್ಲೇ ಪ್ಯಾಕ್ ಮಾಡಿದ ಹಾಗೆ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಮುಂದಿನ ತಿಂಡಿಗೆ ಹೋಗೋಣ. ಸೊ ಈಗ ನೋಡಿ, ನಮ್ಮ ಹೀರೋ ಫುಡ್ ಬಂದಿದೆ, ಅದು ಇಡ್ಲಿ. ಯಾರಿಗೆ ತಾನೇ ಇಷ್ಟ ಇಲ್ಲ ಇಡ್ಲಿ ಅಂದರೆ. ಸೊ ಈಗ ಇಡ್ಲಿನ ಯಾವ ರೀತಿ ಪ್ಯಾಕ್ ಮಾಡಬೇಕು, ಅದಕ್ಕೆ ನಾವು ಫಾಲೋ ಮಾಡಬೇಕಾಗಿರುವಂಥ ರೂಲ್ಸ್ ಏನು ಅಂತ ಕೇಳೋಣ. ನಮ್ಮ ಆ್ಯಕ್ಚುಲಿ ಇಡ್ಲಿನ ಬಂದು ಭಾಳಷ್ಟು ಕಡೆ ಭಾಳಷ್ಟು ಥರ ಪ್ಯಾಕ್ ಮಾಡ್ತಾರೆ. ಓಕೆ, ನ್ಯೂಸ್ ಪೇಪರಲ್ಲಿ ಪ್ಯಾಕ್ ಮಾಡ್ತಾರೆ, ಪ್ಲಾಸ್ಟಿಕ್ ಪೇಪರಲ್ಲಿ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಮಾಡ್ತಾರೆ. ಹೌದು, ಅದು ಎಲ್ಲದು ಏನಾಗುತ್ತೆ ಅಂದರೆ ಆ ಪ್ಲಾಸ್ಟಿಕ್ ಇದು ಬಿಸಿ ಬಿಸಿ ಇರೋದ್ರಿಂದ ಇದರ ಹೀಟಿಗೆ ಅದರಲ್ಲಿರೋದು ಸ್ವಲ್ಪ ಮೆಲ್ಟ್ ಆಗಿ ಇದಕ್ಕಿದಾಗೋದು ಎಲ್ಲ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಹೈಜೀನ್ ಆಗಿ ನಾವು ಫುಡ್ ಗ್ರೇಡೆಡ್ ಫಾಯಿಲ್ ಪೇಪರ್ ಅದ್ರ ಮೇಲೆ ಬಾಳೆ ಎಲೆ ಹಾಕ್ಬಿಟ್ಟು ಅದನ್ನು ಇಡ್ಲಿ ಯಾವತ್ತೇ ಆಗಲಿ ಈ ಥರ ತಲೆಕೆಳಗಾಗಿಟ್ಟು ಪ್ಯಾಕ್ ಮಾಡಬೇಕು. ಓಕೆ. ಇದು ಪ್ಯಾಕಿಂಗ್ ಸ್ಟೈಲ್ ಒಬ್ಬೊಬ್ರು ಒಂದೊಂದು ಥರ ಇರುತ್ತೆ. ನಾವು ಅದನ್ನ ಇದು ಮಾಡೋಕ್ಕಾಗಲ್ಲ. ನಾನು ಈ ಥರ ಮಾಡ್ತೀನಿ, ಯಾಕಂದರೆ ಇದನ್ನು ಕ್ಲೀನಾಗಿ ಸೆಟ್ ಆಗುತ್ತೆ. ಹಾಂ, ಒಂದು ಪ್ಯಾಕ್ ಅಂತ ಕೊಟ್ಟರು ನೋಡೋದಕ್ಕೂ ಚೆನ್ನಾಗಿರುತ್ತೆ. ಇನ್ನೊಂದು ಏನಂದರೆ ಇದರಲ್ಲಿ ಹೀಟು ನಿಮಗೆ ಆಚೆ ಹೋಗಲ್ಲ. ಓಕೆ, ಇದು ಈ ಥರ ಕ್ಲೀನಾಗಿ ಪ್ಯಾಕ್ ಆಗಿದೆ.
ಸೊ ನೀವು ನೋಡ್ಬೋದು ಒಂದು ಫುಡ್ ಗ್ರೇಡೆಡ್ ಫಾಯಿಲ್ ಮೇಲೆ ಬಾಳೆ ಎಲೆನ ನೀಟಾಗಿ ಹರಡಿ, ಇಡ್ಲಿ ಇವಾಗ ನಾವೇನು ಬೆಂದಿರುತ್ತಲ್ಲ ಆ ಸೈಡ್ನ ಮೇಲೆ ತೆಗೆದು ಅದನ್ನು ಉಲ್ಟಾ ಇಟ್ಟಾಗ ಮೇಲೆ ಪ್ಯಾಕೆಟ್ಗೆಲ್ಲ ಅಂಟೋದಿಲ್ಲ. ಸೊ ಅವ್ರು ನೀಟಾಗಿ ಹೇಳಿದ್ರು ಇಡ್ಲಿನ ನೀವು ಉಲ್ಟಾ ಇಟ್ಟು ಅದನ್ನು ಜೋಡಿಸಿ ಪ್ಯಾಕ್ ಮಾಡಬೇಕು ಅಂತ. ಸೊ ಎಷ್ಟು ಈಸಿಯಾಗಿ ಎಫೆಕ್ಟಿವ್ ಆಗಿ ಹೇಗೆ ಪ್ಯಾಕ್ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಸೊ ಈಗ ಮುಂದಿನ ತಿಂಡಿಗೆ ಹೋಗೋಣ. ಸೊ ಈಗ ಮುಂದೆ ನಾವು ರೈಸನ್ನು ಹೇಗೆ ಪ್ಯಾಕ್ ಮಾಡಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ಪ್ಯಾಕ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಒಬ್ಬ ಗ್ರೋನ್ ಅಪ್ ಅಡಲ್ಟ್ಗೆ, ಒಬ್ಬ ಮನುಷ್ಯನಿಗೆ ಎಷ್ಟು ml ರೈಸ್ ಅಥವಾ ಯಾವ ಡಬ್ಬದಲ್ಲಿ ನಾವು ಪ್ಯಾಕ್ ಮಾಡಿದ್ರೆ ಅವ್ರಿಗೆ ಹೊಟ್ಟೆ ತುಂಬತ್ತೆ ಸರ್? ಮೇಡಮ್ ಆ್ಯಕ್ಚುಲಿ ಇದು 750 ml ಕಂಟೈನರ್ ಇದೆ ಇದು. ಓಕೆ. ಇದರಲ್ಲಿ ನಾವು ಒಂದು 600 ಇಂದ 650 ml ಅಷ್ಟು ನಾವು ರೈಸ್ ಕೊಟ್ಟ ಅಂದರೆ ಒಬ್ಬರಿಗೆ ಸಫಿಷಿಯೆಂಟ್ ಆಗಿರುತ್ತೆ. ಓಕೆ. ಮತ್ತೆ ಇನ್ನೊಂದೇನಂದ್ರೆ ಸಾಲದಿರೋಂಗೂ ಇರಲ್ಲ, ಒಬ್ಬರಿಗೆ ತೃಪ್ತಿಯಾಗಿ ಊಟ ಮಾಡುವಷ್ಟು ಇದರಲ್ಲಿ ಊಟ ಅನ್ನ ಬರುತ್ತೆ. ಓಕೆ. ಸೊ ಇದನ್ನ ಹೇಗೆ ಪ್ಯಾಕ್ ಮಾಡೋದು ಇವತ್ತು ಮೇಡಮ್? ಇವಾಗ ಇದು ಕೆಲವರು ಏನು ಮಾಡ್ತಾರೆ ಅಂದರೆ ಹಂಗೆ ಹಾಕ್ಬಿಡ್ತಾರೆ, ಬಾಳೆ ಎಲೆ ಹಾಕ್ಬಿಟ್ಟು. ಸೊ ಬಾಳೆ ಎಲೆ ಹಾಕಿ ಅದಾದಮೇಲೆ ನೀವು ನೋಡ್ಬೋದು ಇಸ್ ಅ ವೆಲ್ ಆ್ಯಂಡ್ ಅ ವೆರಿ ಗುಡ್ ಕ್ವಾಂಟಿಟಿ. ಆ್ಯಕ್ಚುಲಿ ಈ ಕಂಟೈನರಲ್ಲಿ ಇಷ್ಟು ಕ್ವಾಂಟಿಟಿ ಇದ್ದು ನೀವೊಂದು ಹೆಚ್ಚು ಕಡಿಮೆ ಅಂದಾಜಲ್ಲಿ ನೋಡಿಕೊಂಡ್ರೆ ಸಾಕು. ಈ ಎರಡು ಕಡೆ ಬಾಳೆ ಎಲೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದರ ಒಂದು ಬಾಳೆ ಎಲೆ ಎಸೆನ್ಸು ಆ ಊಟದಲ್ಲಿ ಸೇರ್ಕೊಳುತ್ತೆ. ಇನ್ನು ಅದು ನಮ್ಮ ಹಿಂದೂಗಳೆಲ್ಲ 101% ಬಾಳೆ ಎಲೆ ಊಟ ಇಷ್ಟಪಡ್ತಾರೆ. ಹಾಗಾಗಿ ಇವಾಗ ಇದ್ರ ಜೊತೆ ಈ ಥರ ಬರುತ್ತೆ. ಹಾಂ, ನೋಡಿದ್ರಲ್ಲ ರೈಸ್ ಹೇಗೆ ಪ್ಯಾಕ್ ಮಾಡಬೇಕು ಅಂತ. ಸೊ ಹೀಗೆ ಪ್ಯಾಕ್ ಮಾಡೋದ್ರಿಂದ ಇದು ನೋಡೋಕ್ಕೂ ಪ್ರೆಸೆಂಟಬಲ್ ಆಗಿರುತ್ತೆ ಆ್ಯಂಡ್ ತಿನ್ನುವಾಗಲೂ ಹೊಟ್ಟೆ ತುಂಬ ತಿಂತಾರೆ. ಮತ್ತು ಇನ್ನೊಂದು ವಿಚಾರ, ಅವರು ಎಲ್ಲರೂ ದೂರ ತೊಗೊಂಡೋಗೋರು ಇರ್ತಾರೆ, ಕೆಲವರು ಗೊತ್ತಿರಲ್ಲ, ನಾವು ಪಕ್ಕದಲ್ಲೇ ತೊಗೊಂಡೋಗೋದು ಇಲ್ಲ ದೂರ ತೊಗೊಂಡೋಗ್ಬೋದು ಆ ಥರ ಇರುತ್ತೆ. ಈ ಥರ ಒಂದು ಟೇಪ್ ಅದಕ್ಕೆ ಹಾಕ್ಕೊಟ್ಬಿಟ್ರೆ, ಎರಡು ಕಡೆ ಟೇಪ್ ಹಾಕ್ಬಿಟ್ರೆ ಅವ್ರಿಗೆ ಸೇಫ್ ಆಗಿರುತ್ತೆ. ಎಲ್ಲೂ ಅದು ಬೀಳೋದಿಲ್ಲ, ಊಟ ಏನು ತೊಂದರೆ ಆಗಲ್ಲ. ಯಾಕಂದರೆ ಭಾಳಷ್ಟು ಫುಡ್ಡು ನಾವು ನೋಡ್ಬೋದು ಹೋಟ್ಲಿಂದ ತಂದ ಮೇಲೆ ಅದು ಏನೋ ಚೆಲ್ಲೋಗೋದು ಇನ್ನೊಂದು ಏನೋ ಒಂದು ಆಗುತ್ತೆ. ಈ ಥರ ಕೊಟ್ಬಿಟ್ರೆ ನಾವು ಅವ್ರಿಗೆ ಸೇಫ್ ಆಗಿರುತ್ತೆ, ಟೈಟ್ ಆಗಿರುತ್ತೆ, ಚೆಲ್ಲೋದಿಲ್ಲ. ಅಕಸ್ಮಾತ್ ಲಿಡ್ ಓಪನ್ ಆಗಿಬಿಟ್ರು ಅನ್ನ ಚೆಲ್ಲೋದಿಲ್ಲ. ಸೊ ಈಗ ನೀವು ನೋಡ್ಬೋದು ರೈಸ್ನ ಹೇಗೆ ಪ್ಯಾಕ್ ಮಾಡಿದ್ದಾರೆ ಅಂತ. ಸೊ ಇದರಲ್ಲಿ ಅವ್ರು ಹೇಳ್ದಾಗೆ ಒಳ್ಳೆ ಕ್ವಾಂಟಿಟಿನೂ ಇರುತ್ತೆ ಆ್ಯಂಡ್ ಗುಡ್ ಹೈಜೀನ್ ಕೂಡ ಇರುತ್ತೆ. ಆ್ಯಂಡ್ ಫಾರ್ ಸೇಫ್ಟಿ ಕನ್ಸರ್ನ್ಸ್ ಹೀಗೆ ಟೇಪ್ ಹಾಕಿ ಸೀಲ್ ಮಾಡಬೇಕು ಅಂತ. ಸೊ ಇವಾಗ ನಾವಿಲ್ಲಿ ಪುಳಿಯೋಗರೆ ಹಾಕಿದ್ದೀವಿ. ಸೊ ಸರ್ ಯಾವ್ಯಾವ ರೀತಿ ರೈಸನ್ನು ಈ ರೀತಿ ಪ್ಯಾಕ್ ಮಾಡ್ಬೋದು? ಆ್ಯಕ್ಚುಲಿ ಎಲ್ಲ ಥರ ರೈಸು ಹಾಕ್ಬೋದು. ಏನಂದ್ರೆ ಓವರ್ ಹೀಟ್ ಆಗಿರೋ ರೈಸ್ಗಳು, ಇವಾಗ ಫ್ರೈಡ್ ರೈಸ್ ಕೆಲವರು ತೆಗ್ದು ಹಂಗೆ ಹಾಕ್ಬಿಡ್ತಾರೆ, ಅದು ಮಾಡ್ಬೋದು. ಭಾಳ ಜನ ಮಾಡ್ತಾರೆ ಅದನ್ನ. ಅದು ಟೆಂಪ್ರೇಚರ್ ಹೈ ಇರುತ್ತೆ. ಹೌದು. ಇದ್ರಲ್ಲಿ ಹಾಕಿದಾಗ ಒಂದು ಚೂರು ಕೂಲ್ ಮಾಡಿ ಹಾಕಿದ್ರೆ ತಿರ್ಗಾ ಅವ್ರು ಮನೆಗೆ ತಗೊಂಡು ಹೋಗ್ಬಿಟ್ಟು ಅದನ್ನ ಬೇಕಾದ್ರೆ ಓವನಲ್ಲಿ ಏನೋ ಹೀಟ್ ಮಾಡ್ಕೊಂತಾರೆ. ಎಲ್ಲ ಕೆಲವರು ಹೀಟ್ ಮಾಡ್ಕೊಂತಾರೆ, ಕೆಲವರು ಹಂಗೆ ತಿಂತಾರೆ. ಫುಲ್ ಹೈ ಪ್ರೆಷರ್ ಅಲ್ಲಿ ಇರೋದು ಬೇಡ, ಒಂದು ಚೂರು ಕಮ್ಮಿ ಆದ್ಮೇಲೆ ಅದ್ರಲ್ಲಿ ಹಾಕೊಂಡು ಧಾರಾಳವಾಗಿ. ಎಕ್ಸಾಕ್ಟ್ಲಿ, ಯಾವುದೇ ಅಡುಗೆ ಆಗಲಿ ಅದನ್ನ ನೀವು ಮಾಡಿದ ತಕ್ಷಣ ಒಂದು 2 ನಿಮಿಷ ಕೂಲ್ ಆಗೋಗ್ಬಿಟ್ಟು ನಂತರ ಪ್ಯಾಕ್ ಮಾಡೋದು ಒಳ್ಳೇದು. ಈಗ ನೆಕ್ಸ್ಟ್ ನಾವು ಪ್ಯಾಕ್ ಮಾಡೋಕೆ ಹೊರಟಿರೋದು ಚಪಾತಿ. ಸೊ ಚಪಾತಿ ಕೂಡ ದೋಸೆ ಹಾಗೇನೆ, ಬಟ್ ಅದರಲ್ಲೂ ಸ್ವಲ್ಪ ಟ್ವಿಸ್ಟ್ ಇರುತ್ತೆ. ಅದೇನು ಅಂತ ಕೇಳೋಣ. ಆ್ಯಕ್ಚುಲಿ ಚಪಾತಿನ ಏನು ಮಾಡ್ತಾರೆ ಅಂದರೆ ಈ ಥರ ಚಪಾತಿನೇ ರೋಲ್ ಮಾಡ್ಕೊಂಡ್ಬಿಡ್ತಾರೆ. ಅದು ಮಾಡಬಾರ್ದು. ಎಸ್, ಏನು ಮಾಡಬೇಕಂದ್ರೆ ಇದನ್ನ ಫಸ್ಟ್ ಇದರಲ್ಲಿ ಪ್ಲೇಸ್ ಮಾಡ್ಕೊಂಡ್ಬಿಡ್ಬೇಕು. ಒಂದು ಲೇಯರ್ ಆಫ್ ಫಾಯಿಲ್ನ ಇದಕ್ಕೆ ರೋಲ್ ಮಾಡ್ಕೊಂಡ್ಬಿಟ್ಟು ಓಕೆ ಅದನ್ನು ರೋಲ್ ಮಾಡಬೇಕು. ಓಕೆ. ಇವಾಗ ಏನಾಗುತ್ತೆ ಅಂದರೆ ಅದು ಬಿಸಿನೂ ಚೆನ್ನಾಗಿರುತ್ತೆ, ಒಂದಕ್ಕೊಂದು ಅಂಟ್ಕೊಳೋದಿಲ್ಲ. ಕೆಲವರು ಏನು ಮಾಡ್ತಾರೆ, ಫಸ್ಟ್ ಚಪಾತಿನ ರೋಲ್ ಮಾಡಿಬಿಡ್ತಾರೆ. ಚಪಾತಿನ ರೋಲ್ ಮಾಡಿ ಇಟ್ಬಿಟ್ರೆ ಅದು ಅಂಟ್ಕೊಂಡ್ಬಿಡೋದು, ಆ ಬಿಸಿ ಒಂದಕ್ಕೊಂದು ಇದಾಗ್ಬಿಡುತ್ತೆ, ಟೇಸ್ಟ್ ಹೋಗ್ಬಿಡುತ್ತೆ. ಇದಾದ್ಮೇಲೆ ಆಮೇಲೆ ನಮ್ಮದು ಒರಿಜಿನಲ್ ಪ್ಯಾಕಿಂಗ್ ಬರುತ್ತೆ. ಸೊ ನೀವು ನೋಡ್ಬೋದು ಚಪಾತಿನ ಮೊದಲು ಆ ಫುಡ್ ಗ್ರೇಡೆಡ್ ಫಾಯಿಲ್ ಹಾಕಿ ಅದ್ರ ಮೇಲೆ ಬಾಳೆ ಎಲೆ ಹಾಕಿ ಅದಾದ ನಂತರ ಈ ಒಂದು ಫಾಯಿಲ್ನಿಂದ ಪ್ಯಾಕ್ ಮಾಡ್ತಿದ್ದಾರೆ. ಸೊ ನಾವು ಆಲ್ರೆಡಿ ಮೆನ್ಷನ್ ಮಾಡಿದ್ವಿ ಬಿಸಿ ಬಿಸಿ ಹಾಗೆ ಹಾಕೋದು ಬೇಡ ಅಂತ. ಅದು ಕೂಡ ಒಂದು ಸ್ವಲ್ಪ ತಣ್ಣಗಾದ ನಂತರ ಒಂದಾದ್ಮೇಲೆ ಒಂದು. ಸೊ 3 ಇಸ್ ದ ಕ್ವಾಂಟಿಟಿ ನಾವಿಲ್ಲಿ ಬಳಸ್ತಾ ಇರೋದು. ಸೊ ನೀವು ಎಷ್ಟು ಕ್ವಾಂಟಿಟಿನ ಬಳಸ್ತಾ ಇದ್ದೀರಾ, 2 ಅಥವಾ 3 ಒಬ್ಬರಿಗೆ ಇದಾಗೋದು. ಸೊ ಇವಾಗ ಊಟ ಅಂತ ಬಂದಾಗ, ಮೀಲ್ಸ್ ಮೆನ್ಯೂ ಬಂದಾಗ 2 ಚಪಾತಿ ಸ್ವಲ್ಪ ರೈಸ್. ಸೊ ಈ ಥರ ಒಂದು ಇದು ನಾವು ಆಲ್ರೆಡಿ ಮೆನ್ಯೂ ಏನು ಮತ್ತು ಯಾವ ಕ್ವಾಂಟಿಟಿಲಿ ಇರಬೇಕು ಅಂತ ಆ್ಯಪಲ್ಲಿ ಮೆನ್ಷನ್ ಮಾಡಿರ್ತೀವಿ. ನೀವು ವಾಟ್ಸಪ್ ನಂಬರಲ್ಲಿ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಸೊ ಕ್ವಾಂಟಿಟಿ ಬಗ್ಗೆ ನಿಮ್ಗೆ ಇನ್ನೊಂದು ಕ್ಲಾಸ್ ಇರುತ್ತೆ. ಸೊ ಚಪಾತಿ ಈಗ ಅದ್ಭುತವಾಗಿ ಪ್ಯಾಕ್ ಆಗಿದೆ. ಮುಂದಿನ ಪ್ಯಾಕಿಂಗ್ಗೆ ನಾವು ಹೋಗೋದಾದರೆ, ಈಗ ಇಷ್ಟೊತ್ತು ನೀವು ನೋಡಿದ್ರಿ ಸಾಲಿಡ್ ಫುಡ್ಸ್ನ ಹೇಗೆ ಪ್ಯಾಕ್ ಮಾಡೋದು ಅಂತ. ಅದು ಚಪಾತಿ ಆಗಿರ್ಬೋದು, ರೈಸ್ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಅಥವಾ ಇನ್ನೊಂದಾಗಿರ್ಬೋದು. ಈಗ ನಾವು ಲಿಕ್ವಿಡ್ ಫುಡ್ಸ್ ಅಂದರೆ ಈಗ ಚಟ್ನಿ ಆಗಿರುತ್ತೆ. ಚಟ್ನಿನ ಕೆಲವೊಬ್ಬರು ದೋಸೆ ಅಥವಾ ಚಪಾತಿ ಅಥವಾ ಏನು ಕೊಟ್ಟಿರ್ತಾರೆ ರೈಸು ಅದ್ರ ಕೆಳಗಡೆನೇ ಹಾಕ್ಬಿಟ್ಟಿರ್ತಾರೆ. ನೀವು ನೋಡ್ಬೋದು ಆ ಚಟ್ನಿಯಿಂದ ನೀರು ಆಚೆ ಬಂದು ತಿನ್ನೋಕ್ಕೊಂದು ಸ್ವಲ್ಪ ಹಿಂಸೆ ಆಗುತ್ತೆ. ಬಟ್ ಈಗ ನಾವು ಹೈಜೀನಿಕ್ ವೇ ಅಲ್ಲಿ ಅದನ್ನು ಬೇರೆ ಒಂದು ಕಂಟೈನರಲ್ಲಿ ಪ್ಯಾಕ್ ಮಾಡಿ ಕೊಟ್ಟಾಗ
ಯೂಸರ್ಗೂ ಈಸಿ ಆಗುತ್ತೆ ಯೂಸ್ ಮಾಡೋದಕ್ಕೆ, ಕನ್ಸ್ಯೂಮರ್ಸ್ಗೆ ಈಸಿ ಆಗುತ್ತೆ ಯೂಸ್ ಮಾಡೋದಕ್ಕೆ, ಆ್ಯಂಡ್ ಅದು ತುಂಬ ಹೈಜೀನಿಕ್ ಆಗೂ ಇರುತ್ತೆ. ಓಕೆ, ಸೊ ಈಗ ನಾವು ಸಾಲಿಡ್ ಫುಡ್ಸ್ ಆದ ನಂತರ ಲಿಕ್ವಿಡ್ ಫುಡ್ಸ್ಗೆ ಬಂದಿದ್ದೀವಿ. ಸೊ ಇದೊಂದು 250 ml ಕಂಟೇನರ್. ಸೊ ಇದರಲ್ಲಿ ಚಟ್ನಿ ಇದೆ. ಇದನ್ನು ಹೇಗೆ ಪ್ಯಾಕ್ ಮಾಡಬೇಕು, ಇದಕ್ಕೆ ಏನೇನು ಟಿಪ್ಸ್ ಬೇಕು, ಈ ಒಂದು ಚಟ್ನಿಲಿ ನಾವು ಎಷ್ಟು ಊಟ ಮಾಡ್ಬೋದು, ಎಷ್ಟು ಇಡ್ಲಿ ತಿನ್ಬೋದು, ಎಷ್ಟು ಚಪಾತಿ ತಿನ್ಬೋದು ಅನ್ನೋದರ ಕೌಂಟನ್ನು ಈಗ ಸರ್ ಹೇಳ್ತಾರೆ. ಮೇಡಮ್ ಆ್ಯಕ್ಚುಲಿ ಚಟ್ನಿದು ಒಂದು ದೊಡ್ಡ ಒಂದು ಇದೇನು ಅಂದರೆ ಭಾಳ ಹೊತ್ತು ನಾವು ಡಬ್ಬದಲ್ಲೇ ಇಡೋಂಗಿಲ್ಲ. ಹೌದು, ಫಸ್ಟ್ ಪಾಯಿಂಟ್. ನೀವು ಇಲ್ಲಿಂದ ತೊಗೊಂಡೋಗಿದ ತಕ್ಷಣ ಫಸ್ಟು ನೀವು ಯೂಸ್ ಯಾವಾಗಾದರೂ ಮಾಡಿ ತೆಗೆದಿಟ್ಬಿಡಿ ಫಸ್ಟು, ಇಲ್ಲ ಫ್ರಿಜ್ಜಲ್ಲಾದರೂ ಇಟ್ಕೊಂಡು. ತುಂಬ ಒಳ್ಳೆಯ ವಿಚಾರ. ಯಾಕೆಂದರೆ ಭಾಳ ಜನ ಏನು ಮಾಡ್ತಾರೆ, ಡಬ್ಬದಲ್ಲೇ ಇಟ್ಟಿರ್ತಾರೆ, ಯಾವಾಗೋ ಒಂದ್ಸಲಿ ಅದನ್ನು ತೆಗಿತಾರೆ, ಅದು ಕೆಟ್ಟೋಗಿರುತ್ತೆ. ಅದು ಈಗ ಬೇಸಿಗೆನಲ್ಲಂತೂ ಇನ್ನೂ ಭಾಳ ಅದು ಪ್ರಾಬ್ಲಮ್. ಡಬ್ಬದಲ್ಲಿ ಹಾಕಿದ ತಕ್ಷಣ ಒಂದು 10 ನಿಮಿಷದಲ್ಲಿ ನೀವು ಯೂಸ್ ಮಾಡೋದು ಯಾವಾಗಾದರೂ ಮಾಡಿ, ಅದು ಲಿಡ್ ತೆಗೆದಿಟ್ಟು ಆಚೆ ಇಡಿ, ಇಲ್ಲಾಂದರೆ ಫ್ರಿಜ್ಜಲ್ಲಾದರೂ ಇಟ್ಬಿಡಿ. ಇದು ವಿಚಾರ. ಇದಕ್ಕೂ ಅಷ್ಟೇ, ನಾವು ಲಿಡ್ ಮಾಡಿದ ಮೇಲೆ ಏನು ಮಾಡ್ತೀವಿ ಅಂದರೆ, ಹೋಟೆಲಲ್ಲಿ ಅರ್ಜೆಂಟಲ್ಲಿ ಹೆಂಗೋ ಮುಚ್ಚಿಗೆ ಇದು ಮಾಡಿರ್ತಾರೆ, ಅದು ಎಷ್ಟು ನಮಗೆ ಶ್ಯೂರ್ ಅಂತ ನಮಗೂ ಐಡಿಯಾ ಇರಲ್ಲ. ಯಾಕಂದರೆ ನಾವು ಕೊಟ್ಟಿರ್ತೀವಿ ನಿಮ್ಮ ಇದು ಅಂತ ಬಂದ್ಬಿಡುತ್ತೆ. ಇದು ಏನೇ ಸ್ಟಿಕ್ಕರ್ ಹಾಕಿ ಏನೇ ಮಾಡಿದ್ರು ಲಿಕ್ವಿಡ್ ಐಟಮ್ ಮಾತ್ರ ಸ್ವಲ್ಪ ಕಾಶಿಯಸ್ ಆಗಿ ಇರಬೇಕು. ನಾವು ಏನು ಸ್ಟಿಕ್ಕರ್ ಹಾಕಿದ್ರು ಅದು ನೀವು ಯಾವ ಥರ ಗಾಡಿನಲ್ಲಿ ತೊಗೊಂಡೋಗ್ತಿರ್ತೀರಾ, ಒಂದೊಂದ್ಸಲಿ ಅದೇನೋ ಚೆಲ್ಲೋಯ್ತು ಅಂದರೆ ಊಟಕ್ಕೂ ಇದು ಕೆಟ್ಟೋಗುತ್ತೆ, ಇದು ಕೆಟ್ಟೋಗುತ್ತೆ, ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದು ತಗೊಂಡೋಗಿದ ತಕ್ಷಣ ಲಿಡ್ ತೆಗೆದಿಟ್ಬಿಡಿ, ಅದು ತುಂಬ ಮುಖ್ಯ. ನೀವು ಕಸ್ಟಮರ್ಗೆ ಇದನ್ನು ಒಂದು ರೈಸ್ ಬಾತ್ ಆಗಲಿ, ಒಂದು ಇಡ್ಲಿ ಆಗಲಿ, ಒಂದು ದೋಸೆ ಆಗಲಿ, ಒಂದು 250 ml ಬಾಕ್ಸಲ್ಲಿ ಒಂದು 150 ml ಅಷ್ಟು ಚಟ್ನಿ ಇದ್ದರೆ ಸಫಿಷಿಯೆಂಟಾಗಿ ಆಗುತ್ತೆ ಒಂದು ಊಟಕ್ಕೆ. ಸೊ ಈ ಒಂದು ಬಾಕ್ಸಲ್ಲಿ, ಇದು 250 ml ಬಾಕ್ಸ್, ಇದರಲ್ಲಿ ನೀವು 150 or 175 ml ಅಷ್ಟು ಚಟ್ನಿಯನ್ನು ಹಾಕಿದ್ರೆ ಒಂದು 4ರಿಂದ 5 ಇಡ್ಲಿ ತಿನ್ಬೋದು ಆರಾಮಾಗಿ. ಆ್ಯಂಡ್ ಅವ್ರು ಹೇಳಿದ್ರು ಟು ಅವಾಯ್ಡ್ ಲೀಕೇಜಸ್ ಪ್ಲೀಸ್ ತುಂಬ ಚೆನ್ನಾಗಿ ಸೀಲ್ ಮಾಡಿದ ನಂತರ ಡಬಲ್ ಸೀಲ್ ಆಗೋದಕ್ಕೆ ನೀವು ಟೇಪನ್ನು ಯೂಸ್ ಮಾಡಬೇಕಾಗುತ್ತೆ, ಎಸ್ಪೆಷಲಿ ಲಿಕ್ವಿಡ್ ಐಟಮ್ಸ್ಗೆ. ಸೊ ಈಗ ಚಟ್ನಿ ಆದ ನಂತರ ಸಾಂಬಾರ್ ಆಗಿರ್ಬೋದು, ಸಾಗು ಆಗಿರ್ಬೋದು, ರಸಮ್ ಆಗಿರ್ಬೋದು, ಮೊಸರು ಬಜ್ಜಿ ಆಗಿರ್ಬೋದು, ಮೊಸರಾಗಿರ್ಬೋದು ಅಥವಾ ಶೇರ್ವ ಆಗಿರ್ಬೋದು, ಬೀಟ್ ಎನಿಥಿಂಗ್. ಸೊ ಇವೆಲ್ಲವನ್ನು ಹೇಗೆ ಪ್ಯಾಕ್ ಮಾಡೋದು ಅಂತ ಇಲ್ಲೇ ತೋರಿಸ್ಕೊಡ್ತಾ ಇದ್ದೀವಿ. ಆ್ಯಂಡ್ ಕೆಲವರು ಬಿರಿಯಾನಿಗೆ ಶೇರ್ವ ಪ್ರಿಫರ್ ಮಾಡ್ತಾರೆ, ಕೆಲವರು ಮೊಸರು ಬಜ್ಜಿ ಪ್ರಿಫರ್ ಮಾಡ್ತಾರೆ. ಸೊ ಅದು ಎರಡನ್ನೂ ನಾವು ಬಿರಿಯಾನಿಗೆ ಹಾಕ್ಕೊಡ್ಬೇಕಾಗತ್ತೆ. ಆ್ಯಂಡ್ ಈಗ ಸಾಂಬಾರ್ ಅಥವಾ ಸಾಗುನ ಹೇಗೆ ಪ್ಯಾಕ್ ಮಾಡೋದು ಅಂತ ನೋಡೋಣ. ಮೇಡಮ್, ಇವಾಗ ಸಾಂಬಾರಲ್ಲಿ ಒಂದು ವಿಶೇಷ ಏನು ಅಂದರೆ, ನೀವು ಯಾವಾಗ ಸೀಲ್ ಮಾಡ್ತೀರಾ ಆವಾಗ ಅದ್ರದ್ದು ನಾವು ಅನ್ಕೊಂತೀವಿ ಅದ್ರ ಎಸೆನ್ಸ್ ಎಲ್ಲ ಲಾಕ್ ಆಗಿದೆ ಅಂತ. ಅದು ಹಂಗಿರೋದಿಲ್ಲ. ನೀವು ಯಾವಾಗ ಇದನ್ನ ಓಪನ್ ಮಾಡ್ತೀರೋ ಆವಾಗ ತನಕನೂ ಅದು ಸಾಂಬಾರಲ್ಲ, ಅದು ವಿಚಾರ. ಕೆಲವ್ರಿಗೆ ಅದು ಗೊತ್ತಾಗೋದಿಲ್ಲ. ಏನ್ ಮಾಡ್ತಾರೆ ಅಂದ್ರೆ, ನಾವು ಪ್ಯಾಕ್ ಮಾಡ್ಬಿಟ್ಟಿದೀವಿ, ಆಯ್ತು ಇವಾಗ ತಗೊಂಡೋಗಿ ಯಾವಾಗ ಮಧ್ಯಾಹ್ನ ತಿನ್ನೋಣ ಅಂತ ಅನ್ಕೊಂತಾರೆ. ಇದೇನಾಗುತ್ತೆ ಅಂದ್ರೆ, ಕೆಲವು ಸಾಂಬಾರುಗಳು ಬಿಸಿ ಹಾಕ್ಬಿಡ್ತಾರೆ. ಫಸ್ಟ್ ಇಂದಾನೆ ಅದೇ ಹೇಳ್ತಿದ್ದೀನಿ, ಬಿಸಿಯಾಗಿ ಹಾಕ್ಬಿಟ್ರೆ ಅದು ಇಶ್ಯೂ ಆಗುತ್ತೆ. ಅದಕ್ಕೆ ಏನು ಮಾಡಿ ಅಂದರೆ, ಇದನ್ನು ತೊಗೊಂಡೋದ್ರೂ ನೀವು ಇಲ್ಲಿಂದ ರೀಚ್ ಆಗ್ತೀರಾ ಅಂತ ಇಟ್ಕೊಳ್ಳಿ, ಆಫೀಸ್ಗಾಗಲಿ ಎಲ್ಲೋ ಒಂದು ಕಡೆ ರೀಚ್ ಆಗಿದ ತಕ್ಷಣ ಲಿಡ್ ಓಪನ್ ಮಾಡಿ ಇಟ್ಕೊಂಡ್ಬಿಡಿ. ನಿಮಗೆ ನಿಮ್ಮ ಹೆಲ್ತ್ ವೈಸ್ ಆಗಲಿ ನಿಮ್ಗೆ ರುಚಿಗಾಗಲಿ ಎರಡಕ್ಕೂ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಸಾಂಬಾರು, ಸಾಗು, ಶೇರ್ವ, ಮೊಸರು ಬಜ್ಜಿ ಬಿಡಿ, ಅದರಿಂದ ಏನು ಇಶ್ಯೂ ಇರಲ್ಲ. ಓಕೆ, ಅದು ಮಿಕ್ಕಿದ್ದು ಯಾವುದೇ ಒಂದು ಲಿಕ್ವಿಡ್ ಫುಡ್ ಆದ್ರೂ ನೀವು ಹಾಟ್ ಪ್ಯಾಕಲ್ಲಿರೋವಾಗ ಆದಷ್ಟು ಅದನ್ನು ಓಪನ್ ಮಾಡಿ ಇಟ್ಕೊಂಡು ಟ್ರೈ ಮಾಡಿ, ಅವಕಾಶ ಇದ್ದರೆ. ಇಲ್ಲಾಂದರೆ ಒಂದು ಅಟ್ಲೀಸ್ಟ್ ತೆಗ್ದಿಡೋದು ಟ್ರೈ ಮಾಡಿ ನೋಡಿ. ಯಾಕೆಂದರೆ ಅದಾಗಲ್ಲ ಅಂದರೆ ಕಷ್ಟ ಆಗುತ್ತೆ. ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ, ರೆಡಿಯಾಗಿ ಪ್ಯಾಕ್ ಮಾಡಿ ಈ ಥರ ಒಂದಷ್ಟು ಮಾಡಿ ಇಟ್ಬಿಟ್ಟಿರ್ತಾರೆ, ಪ್ಯಾಕಿಂಗ್ಗಳು ಮಾಡಿ ಇಟ್ಬಿಟ್ಟಿರ್ತಾರೆ. ಅದು ಅಷ್ಟು ಹೈಜೀನ್ ಆಗಿ ಇರೋದಿಲ್ಲ. ಆರ್ಡ್ರ್ ಬಂದಾಗ ನಾವು ಪ್ಯಾಕ್ ಮಾಡಿ ಕೊಟ್ಟರೆ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಅವ್ರು ತೊಗೊಂಡೋಗಿ ತಿನ್ನೋರ್ಗು ಅದು ಫ್ರೆಶ್ನೆಸ್ ಫೀಲ್ ಆಗ್ತಾರೆ. ಸೊ ಆಗಲೇ ಹೇಳಿದ ಹಾಗೆ ಮೊದಲಿಗೆ ಎಲ್ಲವನ್ನು ಪ್ಯಾಕ್ ಮಾಡಿ ಜೋಡಿಸೋದು ಬೇಡ. ಬಿಕಾಸ್ ಒಳಗಿರುವಂಥ ಫುಡ್ ಅಥವಾ ಅದರ ಇಂಗ್ರೀಡಿಯೆಂಟ್ಸ್ ಏನಾಗುತ್ತೆ ಅದು ರಿಯಾಕ್ಟ್ ಆಗುತ್ತೆ. ಸೊ ಅದು ಆರ್ಡರ್ ನಿಮಗೆ ಪ್ಲೇಸ್ ಆಗಿದ್ದು ಒಂದು 5 ನಿಮಿಷದಲ್ಲಿ ನೀವು ಪ್ಯಾಕ್ ಮಾಡಿ ಅದನ್ನು ಕೊಟ್ಟಾಗ ಕನ್ಸ್ಯೂಮರ್ಸ್ಗೂ ಅದು ಈಸಿ ಆಗಿರುತ್ತೆ, ಹೈಜಿನಿಕ್ ಆಗೂ ಇರುತ್ತೆ. ಆ್ಯಂಡ್ ಈಗ ನಾವು ಪ್ಯಾಕ್ ಮಾಡುವಾಗ ಏನೇನನ್ನು ಪಾಲಿಸಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಈ ಥರ ಫುಲ್ ಲಾಕ್ ಮಾಡಿಬಿಟ್ರೆ ಲಿಕ್ವಿಡ್ ಐಟಮು ಇದು ಲಾಕ್ ಆಗುತ್ತೆ, ಮೇಲ್ಗಡೆ ಲಿಡ್ಡು ಲಾಕ್ ಆಗುತ್ತೆ. ಫುಲ್ ಟಾಪ್ ಟು ಬಾಟಮ್ ಅದು ಹಿಡ್ಕೊಂಡ್ಬಿಟ್ಟಾಗ ನಮಗೆ ಸೇಫ್ ಇರುತ್ತೆ. ಸೊ ಕಂಪ್ಲೀಟ್ಲಿ ಸೀಲ್ ಆಗಿದೆ ಇಲ್ಲಿ ಲಿಕ್ವಿಡ್ ಐಟಮ್ಸ್ ಎಸ್ಪೆಷಲಿ. ಸೊ ನೀವು ಈ ರೀತಿ ಕಂಪ್ಲೀಟ್ಲಿ ಸೀಲ್ ಮಾಡಿಕೊಂಡ್ರೆ ನಿಮ್ಗೆ ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಥವಾ ಕೊಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಈಗ ನಾನ್ ವೆಜ್ ಕ್ಯಾಟಗರಿ ಕಡೆ ಹೋಗ್ತಾ ಇದ್ದೀವಿ. ಸೊ ಮೊದಲಿಗೆ ಬಿರಿಯಾನಿ. ಸೊ ಬಿರಿಯಾನಿನ ಪ್ಯಾಕ್ ಮಾಡಬೇಕಾದ್ರೆ ಹೇಗೆ ಪ್ಯಾಕ್ ಮಾಡಬೇಕು, ಡಿಫ್ರೆಂಟಾಗಿ ಪ್ಯಾಕ್ ಮಾಡೋದ್ರಿಂದ ಯುನೀಕಾಗಿ ಹೇಗಿರುತ್ತೆ, ಪ್ರೆಸೆಂಟಬಲ್ ಆಗಿ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಜನರಲ್ ಆಗಿ ಬಿರಿಯಾನಿನ ಪಾತ್ರೆಯಿಂದ ಹಂಗೆ ಬಡಿಸ್ತಾ ಹಂಗೆ ಕೌಂಟ್ರಿಗೆ ಹಾಕ್ಕೊತಾರೆ, ಕಂಟೈನರ್ಗೆ ಹಾಕ್ಕೊತಾರೆ.
ನಾವು ಸ್ವಲ್ಪ ಬೇರೆ ಥರ ಇದು ಮಾಡೋಣ ಅಂತೇಳಿ ಫಸ್ಟ್ ಇವಾಗ ಏನು ನಾವು ಬಿರಿಯಾನಿಗೆ ಪೀಸಸ್ ಹಾಕ್ತೀವಿ, ಹಾಂ, ಫಸ್ಟು ಪೀಸ್ಗಳನ್ನ ಒಂದು ಈ ಥರ ಹ್ಯಾಂಡ್ಲ್ ಇರೋದು ಸಿಗುತ್ತೆ ಬಜಾರಲ್ಲಿ. ಇದ್ರ ಮೇಲೆ ಇದು ಇಟ್ಬಿಟ್ಟು ಇದ್ರ ಮೇಲೆ ನಾವು ರೈಸ್ ಹಾಕ್ಕೊಂಡಾಗ ಅದು ಈ ಥರ ಇವಾಗ ಪೀಸ್ ಒಳಗಡೆ ಇದೆ, ನಾವು ಈ ಥರ ಇದನ್ನು ತೆಗೆದು ಇದರಲ್ಲಿ ಈ ಥರ ಇದು ಮಾಡ್ಕೊಂಡಾಗ ಪೀಸಸ್ ಮೇಲೆ ಬಂದಿರುತ್ತೆ. ಅದು ಪ್ರೆಸೆಂಟೇಷನ್ ಇದು ಚೆನ್ನಾಗಿರುತ್ತೆ, ಮತ್ತು ಪೀಸಸ್ಸು ಕೈಗೆ ಸಿಗುತ್ತೆ, ಹುಡುಕಾಡೋ ಅವಶ್ಯಕತೆ ಇರಲ್ಲ, ಆ ಥರ ಇರುತ್ತೆ. ಸೊ ನೋಡಿ, ದಿಸ್ ದ ವೆರಿ ಗುಡ್ ಐಡಿಯಾ. ಎಸ್ಪೆಷಲಿ ಬಿರಿಯಾನಿನ ಪ್ಯಾಕ್ ಮಾಡಬೇಕಾದ್ರೆ ಬಿರಿಯಾನಿ ಪೀಸಸ್ನ ಮೊದಲಿಟ್ಟು ಅದರ ಮೇಲೆ ರೈಸನ್ನು ಹಾಕಿ ಅದನ್ನು ಈ ರೀತಿ ಹಾಕೋದ್ರಿಂದ ಮೇಲೆ ಈಸಿಯಾಗಿ ಸಿಗುತ್ತೆ, ಅಂದರೆ ಹುಡುಕೋ ಅವಶ್ಯಕತೆ ಇರೋದಿಲ್ಲ ಅಂತ. ಆ್ಯಂಡ್ ಮತ್ತೆ ಇದ್ರ ಮೇಲೆ ಬಾಳೆ ಎಲೆಯನ್ನು ಹಾಕಿ ಕ್ಲೋಸ್ ಮಾಡಿದ್ರೆ ಸೊ ಈ ರೀತಿ ಟೈಟಾಗಿ ಮತ್ತೆ ಕ್ಲೋಸ್ ಮಾಡಿ ಅದ್ರ ಮೇಲೆ ಬೇಕಂದರೆ ಡಬಲ್ ಸೀಲಿಂಗ್ಗೆ ಒಂದು ಟೇಪನ್ನು ಹಾಕಿದ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಬಿರಿಯಾನಿ ರೆಡಿ ಆಗಿದೆ. ಈಗ ನೆಕ್ಸ್ಟ್ ಪೀಸ್ಗಳನ್ನು ಹೇಗೆ ಪ್ಯಾಕ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ಕಬಾಬ್ ಆಗಿರ್ಬೋದು, ಪೆಪ್ಪರ್ ಡ್ರೈ ಆಗಿರ್ಬೋದು, ಆ ಥರ ಗ್ರೇವಿ ಐಟಮ್ಸ್ ಇದ್ದಾಗ ಹೇಗೆ ಪ್ಯಾಕ್ ಮಾಡೋದು ಅಂತ ಹೇಳ್ತಾರೆ. ಪೀಸಸ್ ಏನು ಮಾಡ್ತಾರೆ ಅಂದರೆ ಕೆಲವರು ಹಾಟ್ ಸರ್ವ್ ಮಾಡಬೇಕು ಅಂದ್ಬಿಟ್ಟು ಬಿಸಿ ಬಿಸಿ ಕೊಟ್ಬಿಡ್ತಾರೆ. ಅದು ಮನೆಗೆ ಹೋದ್ಮೇಲೂ ಸಹ ನಾವು ಬಿಸಿ ಮಾಡ್ಕೊಬೋದು. ಅದಕ್ಕೋಸ್ಕರ ಹಾಟ್ ಇರೋದು ಸ್ವಲ್ಪ ಒಂದು 2 ನಿಮಿಷ ಬಿಟ್ಟು ಪ್ಯಾಕ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಫ್ರೆಶ್ನೆಸ್ ಇರುತ್ತೆ. ಇದು ಇಂಥ ಡ್ರೈ ಐಟಮ್ಗೆ ಏನು ನಾವು ಇದು ಟೇಪೇನು ಅವಶ್ಯಕತೆ ಏನು ಇರೋದಿಲ್ಲ, ನಾನೇ ಕೊಡ್ಬೋದು ಹಾಗೆ. ಎಸ್, ಗ್ರೇವಿ ಐಟಮ್ನ ಹೇಗೆ ಪ್ಯಾಕ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾರೆ. ಡ್ರೈ ಐಟಮ್ಗೆ ಏನು ಡಬಲ್ ಸೀಲಿಂಗ್ ಬೇಡ ಟೇಪೆಲ್ಲ. ಸೊ ಈಗ ಗ್ರೇವಿ ಐಟಮ್ ಇದು. ಗ್ರೇವಿ ಐಟಮ್ ಏನಾಗುತ್ತೆ ಅಂದರೆ ನಾವು ಎಷ್ಟೇ ಇದನ್ನ ಬಂದೋಬಸ್ತ್ ಮಾಡಿದ್ರೂ ಗ್ರೇವಿ ಚೆಲ್ಲೋಗುವಂಥ ಅವಕಾಶ ಜಾಸ್ತಿ ಇರುತ್ತೆ, ಮತ್ತು ಇದು ಆಯಿಲ್ ಇರೋದ್ರಿಂದ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನ ಏನು ಮಾಡ್ಕೊಬೇಕಂದ್ರೆ ದಪ್ಪದಾಗ ತಗೊಂಡು ಟೇಪು ಈ ಥರ ಕಂಟೈನರ್ನ ಔಟ್ಸೈಡಿಂದ ಕಂಟೈನರ್ಗೆ ಈ ಥರ ಬರೋ ಥರ ಪ್ಯಾಕ್ ಮಾಡ್ಕೊಂಡ್ರೆ ನಮಗೆ ಲೀಕೇಜ್ ಇರುತ್ತೆ. ಈ ಥರ ಲೀಕೇಜ್ ಇರಲ್ಲ, ಎಕ್ಸ್ಟ್ರಾ ಸೇಫ್ಟಿಗೆ ಮೇಲೆ ಕೆಳಗೂ ಅಲ್ಲ. ಇದೇನಾಗುತ್ತೆ ಇವಾಗ ಚೆಲ್ಲಲ್ಲ, ಇದು ಸೇಫ್ ಆಗಿರುತ್ತೆ, ಮತ್ತು ಯಾವುದು ಈ ಆಯಿಲ್ನೆಸ್ಸೇ ನಮ್ಗೆ ಟೇಸ್ಟ್ ಇರುತ್ತೆ, ಹೋಯ್ತು ಒಂದು ಟೇಸ್ಟ್ ಇರೋಲ್ಲ. ಹಾಗಾಗಿ ಸೊ ನೀವು ನೋಡ್ಬೋದು ಗ್ರೇವಿನೆಲ್ಲ ಎಷ್ಟು ಚೆನ್ನಾಗಿ ಇವರು ಸುತ್ತನೂ ಪ್ಯಾಕ್ ಮಾಡಿದ್ದಾರೆ ಟು ಅವಾಯ್ಡ್ ಲೀಕೇಜ್. ಸೊ ಲೀಕೇಜ್ ಆ್ಯಂಡ್ ಇದರೊಳಗಿರುವಂಥ ಆಯಿಲ್ ಏನಿದೆ ಅದು ಸ್ಪ್ರೆಡ್ ಆಗಿ ಪ್ಯಾಕೇಜಿಂಗ್ ಹಾಳಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ನೀವು ಇದನ್ನು ಡಬಲ್ ಸೀಲ್ ಮಾಡಿಕೊಂಡು ಅದ್ರ ಮೇಲೆ ಇನ್ನೊಂದು ಟೇಪ್ ಹಾಕ್ಕೊಂಡ್ರೆ ಇಟ್ಸ್ ವೆರಿ ಗುಡ್. ಆ್ಯಂಡ್ ನೋಡ್ಬೋದು ಈಗ ನಾವು ಕ್ವಾಂಟಿಟಿ ಬಗ್ಗೆ ಕೇಳೋದಾದರೆ, ಸೊ ನಾವೇನಿವಾಗ ಬಿರಿಯಾನಿ ರೈಸ್ ಏನು ಪ್ಯಾಕ್ ಮಾಡಿದ್ವಿ, ಇದರಲ್ಲಿ ರೈಸ್ ಎಷ್ಟಿರ್ಬೋದು ಒಂದು ಅಂದಾಜಲ್ಲಿ ಹೇಳಿ. ಒಂದು ಅಂದಾಜಲ್ಲಿ ಬಿರಿಯಾನಿ ರೈಸ್ ಎಷ್ಟಿರಬೇಕು ಆ್ಯಂಡ್ ಪೀಸ್ ಎಷ್ಟಿರಬೇಕು? ಬಿರಿಯಾನಿ ರೈಸ್ ಆಲ್ಮೋಸ್ಟ್ 600 ಗ್ರಾಮ್ ಬರುತ್ತೆ. ಓಕೆ, 550 to 600 ಗ್ರಾಮ್ ಇಸ್ ದಿ ಕ್ವಾಂಟಿಟಿ. ಅದ್ರ ಮೇಲೆ ಕಬಾಬು 100 ಗ್ರಾಮ್ಸ್ ಬಂತು. 100 ಗ್ರಾಮ್ಸ್ ಬಂತು ಅಂದರೆ ಆ ರೈಸ್ಗೆ ಮತ್ತು ಇದಕ್ಕೆ ಒಂದು ಒಬ್ಬರಿಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಬಿರಿಯಾನಿ ಪೀಸ್ ಏನಿದೆ ಅದು ನೀವು 100 ಗ್ರಾಮ್ಸ್ ಹಾಕಬೇಕಾಗತ್ತೆ. ಸೊ 550 ml ಆಫ್ ರೈಸ್ ಆ್ಯಂಡ್ 100 ಗ್ರಾಮ್ಸ್ ಆಫ್ ಚಿಕನ್ ಇಸ್ ಅ ಗುಡ್ ಕಾಂಬಿನೇಷನ್. ಓಕೆ, ಸೊ ಈಗ ನಾವು ನೆಕ್ಸ್ಟ್ ನಮ್ಮ ಸೈಡ್ಸಿಗೆ ಹೋಗೋಣ. ಸೈಡ್ಸ್ ಇಸ್ ಆನಿಯನ್, ಕುಕುಂಬರ್. ನಮ್ಮ ಸಲಾಡ್ ಎಲ್ಲ ಏನು ಮಾಡ್ಕೊಬೇಕಂದ್ರೆ ಆದಷ್ಟು ಕಂಟೈನರಲ್ಲಿ ಕೊಡ್ತಾರೆ, ಇಲ್ಲ ಕೆಲವರು ಪ್ಲಾಸ್ಟಿಕ್ ಕವರಲ್ಲಿ ಕೊಡ್ತಾರೆ. ಓಕೆ, ಆದಷ್ಟು ಕಂಟೈನರ್ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ, ಫ್ರೆಶ್ನೆಸ್ ಇರುತ್ತೆ. ಅದು ಇದು ನಾರ್ಮಲ್ ಆಗಿ ಪ್ಯಾಕ್ ಮಾಡಬೇಕು ಅಷ್ಟೇ. ಸೊ ನಾವು ಸಲಾಡ್ ರೋಟಿ ಕರಿ ಆಗಿರ್ಬೋದು ಅಥವಾ ಈ ಬಿರಿಯಾನಿಗಾಗಿರ್ಬೋದು ಯಾವುದಕ್ಕೆ ಆದರೂ ಆನಿಯನ್, ಕುಕುಂಬರ್ ಆರ್ ಲೆಮನ್ ಏನಿದೆ ಅದನ್ನು ಪ್ಲಾಸ್ಟಿಕಲ್ಲಿ ಕಟ್ಟೋದಕ್ಕಿಂತ ಈ ರೀತಿ ಒಂದೊಳ್ಳೆ ಕಂಟೈನರಿಗೆ ಹಾಕಿ ಅದನ್ನು ಸೀಲ್ ಮಾಡಿ ಕೊಟ್ಟರೆ ಫ್ರೆಶ್ ಆ್ಯಂಡ್ ಕ್ರಿಸ್ಪ್ ಆಗಿರುತ್ತೆ ತಿನ್ನುವಾಗ ಅಂತ. ನೀವು ಈ ಥರ ಕೊಟ್ಟಾಗ ಅದ್ರ ಮೇಲೆ ಒಂಚೂರು ಉಪ್ಪು ಮತ್ತು ಪೆಪ್ಪರ್ ಹಾಕ್ಬಿಟ್ಟು ಕೊಟ್ಬಿಟ್ರೆ ಅವ್ರ ಮನೆಗೆ ಹೋಗೋಷ್ಟರಲ್ಲಿ ಅದು ನೀರು ಬಿಟ್ಕೊಂಡಿರುತ್ತೆ, ಆವಾಗ ಅದನ್ನು ಟೇಸ್ಟ್ ಇನ್ಹ್ಯಾನ್ಸ್ ಮಾಡುತ್ತೆ. ಓಕೆ, ಸೊ ಈಗೇನು ಪಿಕಲ್ಡ್ ಅನಿಯನ್ಸ್ ಅಂತ ಸಿಗುತ್ತೆ, ಅದನ್ನು ನೀವು ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕ್ಕೊಟ್ರೆ ಇನ್ನೂ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಇದು ಮುಗ್ದಿದೆ. ಈಗ ನಾವು ಜ್ಯೂಸಸ್ ಕಡೆ ಹೋಗೋಣ. ಸೊ ಈಗ ನಾವು ಜ್ಯೂಸ್ನ ವಿಷಯಕ್ಕೆ ಬರೋದಾದರೆ ಫ್ರೆಶ್ ಫ್ರೂಟ್ ಜ್ಯೂಸಸ್. ಸೊ ಫ್ರೆಶ್ ಫ್ರೂಟ್ ಜ್ಯೂಸ್ಗಳನ್ನು ಹೇಗೆ ಪ್ಯಾಕ್ ಮಾಡಬೇಕು ಆ್ಯಂಡ್ ಗಮನದಲ್ಲಿ ಇಟ್ಕೋಬೇಕಾದ ವಿಷಯಗಳು ಸರ್? ಈಗ ಸಾಧಾರಣವಾಗಿ ಜ್ಯೂಸ್ ಅಂದಿದ ತಕ್ಷಣ
ಪ್ಲಾಸ್ಟಿಕ್ ಕವರಲ್ಲಿ ಕೊಡ್ತಾರೆ, ದಾರ ಅಥವಾ ರಬ್ಬರ್ ಬ್ಯಾಂಡ್ ಹಾಕಿ ಕೊಡ್ತಾರೆ, ಆ ಥರ ಇಲ್ಲ ಫಾಯಿಲ್ ಪ್ಯಾಕ್ ಆ ಥರ ಹೇಳ್ತಾರೆ. ಈ ಥರ ಒಂದು ಕಂಟೈನರ್ ಕೊಟ್ಬಿಟ್ರೆ ಸೇಫ್ ಆಗೂ ಇರುತ್ತೆ, ಮತ್ತು ಅವ್ರಿಗೆ ರೀಚ್ ಆಗೋ ತನಕನೂ ಅದ್ರದ್ದು ಏನು ಆಗ್ಬೋದು ಅನ್ನೋ ಒಂದು ಚಾನ್ಸಸ್ ಇರಲ್ಲ. ₹1-2 ಖರ್ಚು ಮಾಡಿಬಿಟ್ರೆ ಈ ಥರ ನಮಗೆ ಸೀಲ್ಡ್ ಆಗಿರುವಂಥದ್ದು ಸಿಗುತ್ತೆ. ಇದ್ರಲ್ಲಿ ಕೊಟ್ಟ ಅಂದರೆ ಅದೇನು ಬಳಕಲ್ಲ. ಆಮೇಲೆ ಎಕ್ಸ್ಟ್ರಾ ಸೇಫ್ಟಿಗೋಸ್ಕರ ನಾವು ಟೇಪ್ ಹಾಕಿ ಕೊಟ್ಬಿಟ್ರೆ ಸೇಫ್ ಆಗಿರುತ್ತೆ, ನೋ ಇಶ್ಯೂ. ಇದ್ರ ಜೊತೆಗೆ ಸ್ಟ್ರಾ ಒಂದು ಕೊಟ್ಬಿಟ್ರೆ ಅವರು ಎಲ್ಲಿ ಬೇಕಾದರೂ ಎಂಜಾಯ್ ಮಾಡ್ಬೋದು ಅವರು ಜ್ಯೂಸ್ನ. ಸೊ ಜ್ಯೂಸ್ನ ಆನ್ ದ ಗೋ ಅಲ್ಲಿ ಎಂಜಾಯ್ ಮಾಡೋದಕ್ಕೆ ಈ ರೀತಿ ಒಂದು ಕಂಟೈನರ್ ಗ್ಲಾಸಲ್ಲಿ ಪ್ಯಾಕ್ ಮಾಡಿ ಡಬಲ್ ಸೀಲ್ಗೆ ಈ ಥರ ಒಂದು ಟೇಪ್ ಹಾಕಿ ಒಂದು ಸ್ಟ್ರಾ ಕೊಟ್ಬಿಟ್ರೆ ಇಟ್ಸ್ ವೆರಿ ಈಸಿ. ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಇದು ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ. ಇದು ಯಾವುದಾದ್ರು ಕಂಟೈನರ್ ಕೊಟ್ಟಾಗ ಅದು ಜ್ಯೂಸ್ದೊಂದು ಎಸೆನ್ಸು ಚೆನ್ನಾಗಿರುತ್ತೆ. ಆ ಕವರಲ್ಲಿ ಕೊಟ್ಟು ಅದನ್ನು ತಿರ್ಗಾ ಇನ್ನೊಂದಕ್ಕೆ ಹಾಕ್ಕೊಳೋದಕ್ಕಿಂತ ಇದು ರೆಡಿಯಾಗಿ ಸರ್ವ್ ಮಾಡಬೇಕು. ಆ ಥರ ಒಂದು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಬೋದು, ನೋ ಇಶ್ಯೂ. ಸೊ ತುಂಬ ಮೆಸ್ ಫ್ರೀ ಆಗಿ ನಾವು ಜ್ಯೂಸ್ ಕೊಡಬೇಕು ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಗ್ಲಾಸಿಂದ ಆ ಪ್ಯಾಕೆಟಿಂದ ಗ್ಲಾಸಿಗೆ ಹಾಕ್ಕೊಳ್ಬೇಕಾದ್ರೆ ಚೆಲ್ಬಿಡ್ತೀವಿ. ಸೊ ಅದೆಲ್ಲ ಅವಾಯ್ಡ್ ಮಾಡೋದಕ್ಕೆ ಈ ರೀತಿ ಕೊಟ್ಟರೆ ಈಸಿ ಆಗಿದೆ. ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಕಾಸ್ಟ್ ಎಫೆಕ್ಟಿವ್ ಬೇಕು ಅಂದರೆ ನೀವು ಈ ರೀತಿ ಪೇಪರ್ ಕಪ್ಸ್ನ ಚೂಸ್ ಮಾಡ್ಕೋಬೋದು. ಸೊ ಗ್ಲಾಸ್ ಆ್ಯಂಡ್ ಸ್ಟ್ರಾ ಜ್ಯೂಸಿಂದು ಮುಗ್ದಿದೆ ಅನಿಸುತ್ತೆ. ಸೊ ಈಗ ಸರ್ ಫಾರ್ ಎಕ್ಸಾಂಪಲ್ ತುಂಬ ಜನ ಬೇಕ್ರಿ ಐಟಮ್ಸ್ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಕೇಕ್ ಆಗಿರ್ಬೋದು, ಬಿಸ್ಕಿಟ್ಸ್, ಕುಕ್ಕೀಸ್ ಆಗಿರ್ಬೋದು, ಅಥವಾ ಈ ಬ್ರೌನೀಸು, ಏನೇನೋ ಚೀಸ್ ಕೇಕ್ ಅದು ಇದು ಬರ್ತದೆ. ಸೊ ಅದನ್ನು ಪ್ಯಾಕ್ ಮಾಡುವಾಗ ಏನನ್ನ ಗಮನದಲ್ಲಿ ಇಟ್ಕೋಬೇಕು? ಮೇನ್ ವಿಚಾರ ಏನು ಅಂದರೆ ಇವಾಗೆಲ್ಲ ಪ್ಲಾಸ್ಟಿಕ್ ಕೇಕ್ಸ್ ಇದೆ, ಹೊಸ ಕೇಕ್ಗಳು ಬಂದ್ಬಿಟ್ಟಿದೆ, ಹೊಸ ಮಾಡೆಲ್ ಇದೆ. ಅದು ಹ್ಯಾಂಡ್ಲಿಂಗ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಆದಂಥ ಪ್ಯಾಕಿಂಗ್ ಮೆಟೀರಿಯಲ್ಸು ಬೇರೆ ಬೇರೆ ಥರ ಸಿಗುತ್ತೆ. ನಮ್ಮ ಹತ್ರ ಇಷ್ಟು ಥರ ಇದೆ, ಅದು ಬೇಕ್ರಿ ಐಟಮ್ಗೆ ಇನ್ನೂ ಬೇರೆ ಥರ ಬರುತ್ತೆ. ಹಾಗಾಗಿ ಅದಕ್ಕೆ ಯಾವ್ದು ಆ್ಯಪ್ಟ್ ಆಗಿರುತ್ತೆ ಅನ್ನೋದು ಅದು ಫುಲ್ ಫ್ಲೆಚ್ ಆಗಿ ಅವರೇ ತೋರಿಸಿ ಕೊಡ್ತಾರೆ. ಬೇಕ್ರಿ ಪದಾರ್ಥಗಳು ನೀವು ಪ್ಯಾಕ್ ಮಾಡಬೇಕಂದ್ರೆ ಒನ್ಸ್ ನೀವು ಪ್ಯಾಕಿಂಗ್ ಅಂಗಡಿಗೆ ಹೋಗಿ ಹೇಳಿದ ಅಂದರೆ ಅವ್ರು ನಿಮ್ಗೆ ಅದನ್ನು ಗೈಡ್ ಮಾಡ್ತಾರೆ. ಆಮೇಲೆ ಅದರಲ್ಲೂ ಏನಂದರೆ ಯಾವುದೇ ಪದಾರ್ಥ ನೀವು ಪ್ಯಾಕ್ ಮಾಡಿ ಯಾವುದ್ರಲ್ಲಾದರೂ ಮಾಡಿ ಅದರದ್ದು ನೋ ಇಶ್ಯೂ. ಆದಷ್ಟು ಫುಡ್ ಗ್ರೇಡ್ ಇರೋದನ್ನು ತೊಗೊಳ್ಳಿ. ಕಾಸು ಕಮ್ಮಿ ಆಗಬೇಕು ಅಂತ ಯಾವುದೋ ಕೊಟ್ಬಿಡೋದು, ಯಾಕಂದರೆ ಊಟ ಇದು ನಾವು ಎಷ್ಟು ಚೆನ್ನಾಗಿ ಕೊಡ್ತೀವಿ ಅಷ್ಟು ಚೆನ್ನಾಗಿ ಜನ ಬರ್ತಾರೆ ನಮ್ಮ ಹತ್ರ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಮಾಡಿ. ಈ ನ್ಯೂಸ್ ಪೇಪರಲ್ಲಿ ಕಟ್ಕೊಟ್ಬಿಡೋದು, ಈ ಪ್ಲಾಸ್ಟಿಕ್ ಪೇಪರ್ ಹಾಕ್ಬಿಡೋದು, ಏನೋ ಬೇರೆ ಥರ ಮಾಡ್ತಾಯಿದ್ದಾರೆ. ಆದಷ್ಟು ಅವಾಯ್ಡ್ ಮಾಡಿ, ಯಾಕಂದರೆ ಹೆಲ್ತ್ ಈಸ್ ವೆಲ್ತ್. ವೆರಿ ನೈಸ್ಲಿ ಸೆಡ್. ಸೊ ಈಗ ಬೇಕ್ರಿ ಅಥವಾ ಬಿಸ್ಕಿಟ್ಸ್ ಆರ್ ಎನಿ ಕಾಂಡಿಮೆಂಟ್ಸ್ ಫಾರ್ ದ್ಯಾಟ್ ಮ್ಯಾಟರ್, ಈ ಕೇಕ್ಗಳನ್ನು ಅಥವಾ ಈ ಒಂದು ಬಿಸ್ಕಿಟ್ಸ್, ಕುಕೀಸ್ ಏನಿದೆ ಅದನ್ನು ನೀವು ಪ್ಯಾಕ್ ಮಾಡಬೇಕಾದ್ರೆ ಅದಕ್ಕೆ ಫ್ರೆಂಡ್ಲಿ ಆಗಿರುವಂಥ ಪ್ಯಾಕೇಜಿಂಗ್ ಸಿಗುತ್ತೆ. ಸೊ ಬೇಕ್ರಿ ಫ್ರೆಂಡ್ಲಿ ಪ್ಯಾಕೇಜಸ್, ಫುಡ್ ಗ್ರೇಡೆಡ್ ಪ್ಯಾಕೇಜಸನ್ನು ಚೂಸ್ ಮಾಡಿಕೊಂಡು ಅದರ ಮೇಲೆ ನೀವು ಅದ್ಭುತವಾಗಿ ಹೈಜೀನಿಕ್ ಆಗಿ ಪ್ಯಾಕ್ ಮಾಡಿ ಕೊಡ್ಬೋದು. ಸೊ ಇದನ್ನು ಗಮನದಲ್ಲಿಟ್ಕೊಂಡು ನೀವು ಬೇಕ್ರಿ ಐಟಮ್ಸ್ನೆಲ್ಲ ಪ್ಯಾಕ್ ಮಾಡ್ಬೋದು. ಆ್ಯಂಡ್ ಏನಾದರೂ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಿದ್ದರೆ ಅಥವಾ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಬರ್ತಿರುವಂಥ ವಾಟ್ಸಪ್ ನಂಬರ್ ಇದೆ. ಸೊ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಎನಿ ಟೈಮ್ 24/7 ಟೀಮ್ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ, ನಿಮಗೆ ಸಹಾಯ ಕೂಡ ಮಾಡ್ತಾರೆ, ನಿಮ್ಮನ್ನು ಗೈಡ್ ಮಾಡ್ತಾರೆ. ಸೊ ನೀವೀಗ ನೋಡಿದ್ರಿ ಬೇಕ್ರಿ ಐಟಮ್ಸನ್ನು ಪ್ಯಾಕ್ ಮಾಡಬೇಕಾದ್ರೆ ಫುಡ್ ಗ್ರೇಡೆಡ್ ಬೇಕ್ರಿ ಫ್ರೆಂಡ್ಲಿ ಪ್ಯಾಕೇಜಿಂಗನ್ನು ತೊಗೊಂಡು ಪ್ಯಾಕ್ ಮಾಡಬೇಕಾಗತ್ತೆ. ಸೊ ಈ ಒಂದು ಪ್ಯಾಕೇಜಿಂಗನ್ನು ಗಮನದಲ್ಲಿಟ್ಕೊಂಡು, ಹೈಜೀನನ್ನು ಗಮನದಲ್ಲಿಟ್ಕೊಂಡು ನೀವು ಪ್ಯಾಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಎಸ್ಪೆಷಲಿ ಮೋರ್ ಇಂಪಾರ್ಟೆಂಟ್, ನೀವು ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ, ಎಸ್ಪೆಷಲಿ ಯಾರು ಗೃಹಿಣಿಯರು ಅಡುಗೆ ಮಾಡ್ತಾ ಇರ್ತಾರೆ ಅವ್ರು ಈ ರೀತಿ ಕ್ಯಾಪನ್ನು ಹಾಕ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಹೈಜೀನ್ನ ಕಾಪಾಡ್ಕೊಳ್ಳೋದಕ್ಕೆ ಅದು ಯೂಸ್ ಆಗುತ್ತೆ. ಬಿಕಾಸ್ ಈ ಊಟ ಮಾಡುವಾಗ ಕೂದಲು ಸಿಗೋದು ಅಥವಾ ಮತ್ತೊಂದೇನೋ ಧೂಳು ಸಿಗೋದು ಅದೆಲ್ಲ ಒಂಥರ ಹಿಂಸೆ ಆಗುತ್ತೆ. ಸೊ ಆ ಹಿಂಸೆಗಳನ್ನು ಅವಾಯ್ಡ್ ಮಾಡೋದಕ್ಕೆ ಒಂದು ನೀಟ್ ಆ್ಯಂಡ್ ಟೈಡಿ ಆಗಿರುವಂಥ ಹೈಜೀನಿಕ್ ಪ್ಲೇಸಲ್ಲಿ ಅಡುಗೆ ಮಾಡೋದು ಒಳ್ಳೆಯದು ಅಂತ ನಮ್ಮ ಸರ್ ಹೇಳ್ತಾರೆ. ಖಂಡಿತ ಮ್ಯಾಮ್. ಯಾಕೆಂದರೆ ಇವಾಗ ಊಟ ನಾವು ಏನು ಪ್ರೆಸೆಂಟೇಷನ್ ಏನು ರುಚಿ ಕೊಟ್ಬಿಟ್ರು ಅದರಲ್ಲಿ ಏನೋ ಒಂದು ಸಿಗ್ಬಿಟ್ರೆ ಮನಸ್ಸು ವಿಚಲಿತ ಆಗಿಬಿಡುತ್ತೆ. ಆ ಊಟದ್ದು ಒಂದು ಮೂಡ್ ಹೋಗ್ಬಿಡುತ್ತೆ. ಹಾಗಾಗಿ ಆದಷ್ಟು ಪ್ರಿಕಾಷನರಿಯಾಗಿ ಮಾಡೋಣ. ಯಾಕಂದರೆ ಎಲ್ಲರೂ ಅದೊಂದು ಪೂಜೆ ಥರ ನಾವು ಮಾಡ್ತೀವಿ, ಎಲ್ಲರೂ ಅದೇ ಥರ ಮಾಡಿ ಅಂತ ನಮ್ಮೊಂದು ಒಳ್ಳೆಯದಾಗಿದೆ. ಥ್ಯಾಂಕ್ ಯು ಸರ್. ಇವತ್ತು ಬಹಳ ವಿಚಾರಗಳಲ್ಲಿ ನಮ್ಮನ್ನು ಗೈಡ್ ಮಾಡಿದ್ದಾರೆ, ನಮಗೆ ಹೆಲ್ಪ್ ಮಾಡಿದ್ದಾರೆ, ಕೆಲವೊಂದು ಟಿಪ್ಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಾವು ಆಲ್ಮೋಸ್ಟ್ ಎಲ್ಲ ಫುಡನ್ನು ಈಗ ಕವರ್ ಮಾಡಿದ್ದೀವಿ. ಎಲ್ಲ ಫುಡ್ಸನ್ನು ಹೇಗೆ ಪ್ಯಾಕ್ ಮಾಡಬೇಕು ಹೈಜೀನಿಕ್ ಆಗಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀವಿ. ಆ್ಯಂಡ್ ಈಸಿ ಆ್ಯಂಡ್ ಎಫೆಕ್ಟಿವ್ ರೀತಿಯಲ್ಲಿ ಕೂಡ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಸರ್. ಸೊ ಥ್ಯಾಂಕ್ ಯು ಸರ್. ಇನ್ನೊಂದು ಮೇಜರ್ ಡೌಟ್ಸ್, ಇವಾಗ ವ್ಯಾಪಾರ ಮಾಡಬೇಕು ಅಥವಾ ಎಸ್ಪೆಷಲಿ ಫುಡ್ ಬಿಸ್ನೆಸ್ ಮಾಡಬೇಕು ಅಂತ ಇರುವಂಥ ಎಸ್ಪೆಷಲಿ ಗೃಹಿಣಿಯರಿಗೆ ಸೊ ಕ್ವಾಂಟಿಟಿ ಎಷ್ಟಿರಬೇಕು ಅನ್ನೋದು ಒಂದು ಡೌಟ್ ಇದ್ದೇ ಇರುತ್ತೆ. ಆ್ಯಕ್ಚುಲಿ ಹೆಂಗಾಗತ್ತೆ ಅಂದರೆ ಮೇಡಮ್, ಇವಾಗ ಮನೆಯಲ್ಲಿ ಅಡುಗೆ ಮಾಡಿಕೊಡೋರು ಕೈ
ಜಾಸ್ತಿ ಇರುತ್ತೆ. ಹೌದು, ಕಮ್ಮಿ ಹೋಗಲ್ಲ. ಮನೇಲಿ ಬಡಿಸ್ದಂಗೆ ಬಡಿಸ್ಬಿಡ್ತಾರೆ. ಅಲ್ಲಿ ನಾವು ಎಲ್ಲಾನು ಯೋಚನೆ ಮಾಡ್ಬೇಕಾಗುತ್ತೆ. ನಮ್ದು ಕಾಸ್ಟಿಂಗ್ ಏನಿದೆ, ನಾವು ಏನ್ ಸೇಲ್ ಮಾಡ್ತಿದೀವಿ, ನಮ್ದು ಲೇಬರ್ಗೆ ಏನ್ ಬೇಕಾಗುತ್ತೆ, ಇವೆಲ್ಲಾನು ಅದೆಲ್ಲ ನಾವು ಒಂದು ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ತಕ್ಕಂತೆ ಆಮೇಲೆ ಏರಿಯಾ ವೈಸ್ ಹೋಗುತ್ತೆ. ಇವಾಗ ಈ ಏರಿಯಾನಲ್ಲಿ ಒಂದು ರೇಟ್ ಕೊಡ್ಬೋದು, ಇನ್ನೊಂದು ಸ್ವಲ್ಪ ಪಾಶ್ ಆಗಿರಿ ಅಂದ್ರೆ ಇನ್ನೊಂದು ಚೂರು ಜಾಸ್ತಿ ಕೊಡ್ಬೋದು, ಇನ್ನೂ ಕಮ್ಮಿ ಇರೋ ಕಡೆ ಕಮ್ಮಿನೇ ಕೊಡಬೇಕು, ಈ ಥರ ಎಲ್ಲ ಇರುತ್ತೆ. ಹಂಗಾಗಿ ನಾವು ಕ್ವಾಂಟಿಟಿನ ಒಬ್ರು ಊಟ ಮಾಡೋಷ್ಟು ಅಂದರೆ ಒಂದು 40ರಿಂದ 50 ರೂಪಾಯಿ ಅಂತಲೂ ನಾವು ಚಾರ್ಜ್ ಮಾಡಬೇಕಾಗುತ್ತೆ. ಒಂದು ಪ್ಲೇಟಿಗೆ ಪರ್ ಪ್ಲೇಟ್ ಲೆಕ್ಕ ಮಾಡಿ ಆ ಥರ ಬರುತ್ತೆ. ಕ್ವಾಂಟಿಟಿನೂ ಅಷ್ಟೇ, ಒಬ್ರು ಊಟ ನಾವು ಎಷ್ಟು ತಿಂತೀವೋ ಅದೇ ಲೆಕ್ಕನೇ, ಬೇರೆ ಏನಿಲ್ಲ ಅದರಲ್ಲಿ. ಆದರೆ ಒಂದು ಆ್ಯಾವ್ರೇಜ್ ಆಗಿ ಒಂದು 500 ml ಲೆಕ್ಕ ಬಂತು ಅಂದರೆ ಸ್ವಲ್ಪ ಸಫಿಷಿಯೆಂಟಾಗಿ ಇರುತ್ತೆ ಎಲ್ಲರಿಗೂ. ಒಂದು ಸಫಿಷಿಯೆಂಟ್ ಊಟ ಅಂದರೆ ರೈಸ್ ಐಟಮ್. ಇನ್ನು ಇಡ್ಲಿಗೆ ಅವೆಲ್ಲ ನಾರ್ಮಲ್ ಬರುತ್ತೆ, ಎಲ್ಲ ಕಡೆನೂ ಒಂದೇ ಇರುತ್ತೆ, ಹಾಗಾಗಿ ಅದೇನು ಇಶ್ಯೂ ಇಲ್ಲ. ಮೇನ್ ಫುಡ್ ಐಟಮ್ ರೈಸ್ ಐಟಮ್ ಬಂದಾಗ ಇವಾಗ ಚಪಾತಿ ಅಂದರೆ ಒಂದು 3 ಚಪಾತಿ ಬರಬೇಕು, ಇಲ್ಲ ರೈಸ್ ಅಂದರೆ ಒಂದು 600 ml ಅಷ್ಟು ಬಂದ ಅಂದರೆ ಒಂದು ಮೀಲ್ ಆಗತ್ತೆ, ಅದು ಕವರ್ ಆಗುತ್ತೆ, ಒಂದು ಮೀಲ್ ಕವರ್ ಆಗುತ್ತೆ. ಸೊ ಈಗ ನೀವು ತಿಳ್ಕೊಂಡ್ರಿ, ರೈಸ್ ಐಟಮ್ ಆದರೆ 600 ml, ಚಪಾತಿ ಒಂದು 2 to 3, ಆ್ಯಂಡ್ ಇಡ್ಲಿ ಆದರೆ ಒಂದು 4ರಿಂದ 5 ಅಥವಾ 3, ಲೀಸ್ಟ್ ಅಂದರೆ 3. ಓಕೆ, ಸೊ ನಾವಿವಾಗ ಪ್ಯಾಕೇಜಿಂಗ್ ಹೇಗೆ ಮಾಡಬೇಕು ಆ್ಯಂಡ್ ಕ್ವಾಂಟಿಟಿ ಎಷ್ಟನ್ನು ಹಾಕಬೇಕು, ಯಾವ ರೀತಿ ಹೈಜೀನನ್ನು ಕಾಪಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ನಾನೀಗ ಹೇಳೋಕೆ ಹೊರಟಿರುವಂಥ ವಿಚಾರ, ಸಾಲ್ಟ್ಸ್ ಅನ್ನುವಂಥ ಈ ಆ್ಯಪ್ ಇನ್ನೇನು ಅತಿ ಶೀಘ್ರದಲ್ಲೇ ಶುರುವಾಗ್ತಾ ಇದೆ. ಸೊ ಇದೊಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಎಲ್ಲ ಗೃಹಿಣಿಯರಿಗೆ ಎಸ್ಪೆಷಲಿ. ಸೊ ನಮಗೆ ಇರುವಂಥ ರೆಗ್ಯುಲೇಷನ್ ಬಂದು 1000 ಜನ ಎನ್ರೋಲ್ ಮಾಡ್ಕೊಂಡ ಮೇಲೆ ಅಥವಾ 1000 ಜನ ಎನ್ರೋಲ್ ಆಗೋವರೆಗೂ ಯಾವುದೇ ರೀತಿಯಾದಂಥ ಪ್ಲ್ಯಾಟ್ಫಾರ್ಮ್ ಫೀಸ್ ಇರೋದಿಲ್ಲ. ಸೊ 1000 ಜನ ಎನ್ರೋಲ್ಮೆಂಟ್ ಆದ ನಂತರ ಆ್ಯಪ್ ಅವರು ನಿಮಗೆ ತಿಳಿಸ್ತಾರೆ. ಸೊ ನಿಮಗೆ ತಿಳಿಸೋದ್ರ ಮೂಲಕ ಆ್ಯಪನ್ನು ಹೇಗೆ ಯೂಸ್ ಮಾಡಬೇಕು, ಆ್ಯಪಲ್ಲಿ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅಥವಾ ನೀವು ಯಾವ ರೀತಿ ಅದನ್ನು ಬಳಸ್ಕೋಬೇಕು, ಯೂಸರ್ ಫ್ರೆಂಡ್ಲಿಯಾಗಿ ನಿಮಗೆ ಹೇಳ್ಕೊಡ್ತಾರೆ. ಆ್ಯಂಡ್ ಅಲ್ಲಿಯವರೆಗೂ 1000 ಜನ ಎನ್ರೋಲ್ ಆಗೋವರೆಗೂ ಫೀಸ್ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಆ್ಯಂಡ್ ಅದಾದ ನಂತರ ಪ್ಲ್ಯಾಟ್ಫಾರ್ಮ್ ಫೀ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ಅಡುಗೆಗಳನ್ನು ಮಾಡುವಾಗ ಆದಷ್ಟು ಸೋಡಾ ಆಗಿರ್ಬೋದು, ಪ್ರಿಸರ್ವೇಟಿವ್ಸ್ ಆಗಿರ್ಬೋದು, ಈ ರೀತಿ ಯಾವುದೇ ಅನ್ಯಾಚುರಲ್ ಐಟಮ್ಸನ್ನು ಬಳಸದೆ ಅದನ್ನು ಆದಷ್ಟು ಆರ್ಗ್ಯಾನಿಕ್ ಆಗಿ, ನ್ಯಾಚುರಲ್ ಆಗಿ, ನೈಸರ್ಗಿಕವಾಗಿ ಮಾಡೋದ್ರಿಂದ ಒಂದು ಆರೋಗ್ಯಕರವಾದ ಸಮಾಜವನ್ನು ಕಟ್ಟೋದ್ರಲ್ಲಿ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತೀರಾ ಅಂತ ಅನ್ಕೋತೀನಿ. ಸೊ ಈ ಒಂದು ಮಾತನ್ನು ಹೇಳ್ತಾ, ನೀವು ಬೆಳೀರಿ, ನಿಮ್ಮವರನ್ನು ಬೆಳೆಸಿ, ಜೊತೆಗೆ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊಳ್ತಾ, ಆದಷ್ಟು ಬೇಗ ಸಾಲ್ಟ್ ಆ್ಯಪ್ಸ್ ಬರಲಿದೆ. ಪ್ಲೀಸ್ ಇದನ್ನು ಹೆಚ್ಚಿನ ಜನರಿಗೆ ಶೇರ್ ಮಾಡಿ, ಇದರ ಉಪಯೋಗವನ್ನು ಪಡ್ಕೊಳ್ಳಿ.